7 ಕೋಟಿ ದರೋಡೆ ಕೇಸ್ನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಟೋಲ್ ನಾಕಾ ಬಂದಿ ಅವಾಯ್ಡ್ ಮಾಡಿ ರಾಬರ್ಸ್ ಜರ್ನಿ ಮಾಡಿದ್ರು. ಇನೋವಾ ಕಾರಿನ GPS ಟ್ರ್ಯಾಕ್ ಮಾಡಿದ್ದ ಸಿಸಿಬಿ ಟೀಮ್. ಕಾರಿನ GPS ಟ್ರ್ಯಾಕ್ ರೂಟ್ ಮ್ಯಾಪ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ನೋಡಿ, 7 ಕೋಟಿ ದರೋಡೆ ಕೇಸ್ನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಟೋಲ್ ನಾಕಾ ಬಂದಿ ಅವಾಯ್ಡ್ ಮಾಡಿ ರಾಬರ್ಸ್ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇನೋವಾ ಕಾರಿನ GPS ಟ್ರ್ಯಾಕ್ ಮಾಡಿದ್ದಂತ ಸಿಸಿಬಿ ಟೀಮ್ ಕಾರಿನ GPS ಟ್ರ್ಯಾಕ್ ರೂಟ್ ಮ್ಯಾಪ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ನವೆಂಬರ್ 19ರ ಬೆಳಗ್ಗೆ 10 ಗಂಟೆಗೆ ಶುರುವಾದಂಥ GPS ಮ್ಯಾಪ್ ಬೆಂಗಳೂರಿನ HBR ಲೇಔಟ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನವೆಂಬರ್ 20ರ ತಡರಾತ್ರಿ 2 ಗಂಟೆ 10 ನಿಮಿಷಕ್ಕೆ ಚಿತ್ತೂರಿನ ಬಳಿ ಎಂಡ್ ಆಗುತ್ತೆ. ಪಾಪಸಮುದ್ರದಲ್ಲಿ 2:10ರಲ್ಲಿ ಪಂಕ್ಚರ್ ಆಗಿ ನಿಂತಿತ್ತು ಇನೋವಾ ಕಾರು. ಬೆಂಗಳೂರಲ್ಲಿ ಪ್ರತಿ ಮೂಮೆಂಟ್ GPS ಟ್ರ್ಯಾಕರ್ನಲ್ಲಿ ರೆಕಾರ್ಡ್ ಆಗಿದೆ. 14 ಗಂಟೆಯಲ್ಲಿ 327 ಕಿಲೋಮೀಟರ್ ಡ್ರೈವ್ ಮಾಡಿದಾನೆ ಆರೋಪಿ ರಾಕೇಶ್. 7 ಕೋಟಿ ದರೋಡೆ ಕೇಸ್ನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಟೋಲ್ ನಾಕಾಬಂದಿ ಅವಾಯ್ಡ್ ಮಾಡಿ ರಾಬರ್ಸ್ ಜರ್ನಿ ಮಾಡಿದ್ರು. ಇನೋವಾ ಕಾರಿನ GPS ಟ್ರ್ಯಾಕ್ ಮಾಡ್ತಾರೆ. ಅದಾದ ನಂತರ ಸಿಸಿಬಿ ಟೀಮ್ ಕಾರಿನ GPS ಟ್ರ್ಯಾಕ್ ರೂಟ್ ಮ್ಯಾಪ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರೋದು. ನವೆಂಬರ್ 19ರ ಬೆಳಗ್ಗೆ 10 ಗಂಟೆಗೆ GPS ಮ್ಯಾಪ್ ಶುರುವಾಗುತ್ತೆ. ನವೆಂಬರ್ 19ರ ಬೆಳಗ್ಗೆ 10 ಗಂಟೆಗೆ GPS ಮ್ಯಾಪ್ ಶುರುವಾದರೆ ಬೆಂಗಳೂರಿನ HBR ಲೇಔಟ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನವೆಂಬರ್ 20ರ ತಡರಾತ್ರಿ 2 ಗಂಟೆ 10 ನಿಮಿಷಕ್ಕೆ ಚಿತ್ತೂರಿನ ಬಳಿ ಎಂಡ್ ಆಗುತ್ತೆ. ಪಾಪಸಮುದ್ರಂನಲ್ಲಿ 2 ಗಂಟೆ 10 ನಿಮಿಷದ ಸುಮಾರಿನಲ್ಲಿ ಪಂಕ್ಚರ್ ಆಗಿ ನಿಂತಿತ್ತಂತೆ ಇನೋವಾ ಕಾರು. ಬೆಂಗಳೂರಲ್ಲಿ ಪ್ರತಿ ಮೊಮೆಂಟ್ GPS ಟ್ರ್ಯಾಕರ್ನಲ್ಲಿ ರೆಕಾರ್ಡ್ ಆಗಿದೆ. 14 ಗಂಟೆಯಲ್ಲಿ 327 ಕಿಲೋಮೀಟರ್ ಡ್ರೈವ್ ಮಾಡಿದಾನೆ ಈ ರಾಕೇಶ್ ಅನ್ನೋ ಆರೋಪಿ. ಸೊ ಪ್ರತಿಯೊಂದು ಮೂಮೆಂಟನ್ನು ಗುರುತಿಸಿ ಎಲ್ಲಿ ಹೋಗಿದ್ದಾರೆ, ಯಾವ ರೂಟ್ನಲ್ಲಿ ಹೋಗಿದ್ದಾರೆ ಎಲ್ಲವನ್ನು ಪತ್ತೆ ಹಚ್ಚುತ್ತಾರೆ GPS ಮುಖೇನ CCB ಅಧಿಕಾರಿಗಳು. ಅದಾದ ನಂತರವೇ ಇವರ ಹೆಡೆಮುರಿ ಕಟ್ಟೋದಕ್ಕೆ ಅಷ್ಟು ಸುಲಭ ಆಯಿತು. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ಬಿಡೋದೇನೋ. 10 ಗಂಟೆಗೆ HBR ಲೇಔಟ್ ಕಾಚರಕನಹಳ್ಳಿಯಿಂದ ಇನೋವಾ ಕಾರ್ ಹೊರಡುತ್ತೆ. 11:30ರ ವೇಳೆಗೆ ಲಾಲ್ಬಾಗ್ ಬಳಿ ಬಂದು ನಿಲ್ಲುತ್ತೆ. ಲಾಲ್ಬಾಗ್ ಬಳಿ 12:15ರವರೆಗೂ ಇನೋವಾ ನಿಲ್ಲಿಸಿದ್ರು ಈ ರಾಬರ್ಸ್, ಯಾರಿಗೂ ಡೌಟ್ ಬರದ ಹಾಗೆ. ನಂತರ ಲಾಲ್ಬಾಗ್ನಿಂದ ಹೊರಟು ಜಯನಗರ ಅಶೋಕ ಪಿಲ್ಲರ್ ಬಳಿ CMS ವಾಹನವನ್ನು ಅಡ್ಡಗಟ್ತಾರೆ. ಇನೋವಾ ಅಲ್ಲದೆ 12.4 ಅಂದರೆ 12:46ಕ್ಕೆ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ದರೋಡೆಯನ್ನು ಮಾಡ್ತಾರೆ ಇವರು. 12 ಗಂಟೆ 46 ನಿಮಿಷ ಈಗ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ದರೋಡೆಯನ್ನು ಮಾಡ್ತಾರೆ. ಬಳಿಕ ಆಡುಗೋಡಿ, ಕೋರಮಂಗಲ, ಇಂದಿರಾನಗರ, KR ಪುರಂ, ಹೊಸಕೋಟೆ, ಕೋಲಾರ, ಶ್ರೀನಿವಾಸಪುರ ಮಾರ್ಗದಲ್ಲಿ ಆಂಧ್ರದ ಚಿತ್ತೂರಿನತ್ತ ಸಂಚಾರವನ್ನು ಮಾಡ್ತಾರೆ. ಚಿತ್ತೂರಿನ ಪಾಪಸಮುದ್ರಂನಲ್ಲಿ ನವೆಂಬರ್ 20ರ ತಡರಾತ್ರಿ 2 ಗಂಟೆ 10 ನಿಮಿಷದ ಸುಮಾರಿಗೆ ಕಾರ್ ಪಂಕ್ಚರ್ ಆಗಿ ನಿಂತಿತ್ತು. ಅಂದರೆ ಇನೋವಾ